ನಮಸ್ಕಾರ. ಇಂದು ಬಹಳ ಮುಖ್ಯವಾದ ವಿಷಯವಾದ ಸ್ವಯಂ ಅಧ್ಯಯನ ಇದರ ಬಗ್ಗೆ ಮಾತನಾಡೋಣ. ಸೆಲ್ಫ್ ಲರ್ನಿಂಗ್ ಇನ್ ಸ್ಕೂಲ್ಸ್, ಎಸ್ಪೆಷಲಿ ಪ್ರೈಮರಿ ಮತ್ತು ಮಿಡ್ಲ್ ಸ್ಕೂಲ್ ಶಾಲೆಗಳಲ್ಲಿ ಮಕ್ಕಳಿಗೆ ಇದು ಒಂದು ಮಾರ್ಗದರ್ಶಿ. ಈ ಚಿತ್ರದಲ್ಲಿ ಮಕ್ಕಳು ಶಾಲೆಗೆ ಹೋಗುತ್ತಿರುವ ಚಿತ್ರವನ್ನು ಎಡಭಾಗದಲ್ಲಿ ತೋರಿಸ್ತಾ ಇದ್ದೀನಿ. ಒಬ್ಬ ಹುಡುಗಿ, ಒಬ್ಬ ಹುಡುಗ, ಒಂದು ಚಿಕ್ಕ ಮಗು ಇದೆ. ಬಲಭಾಗದಲ್ಲಿ ಇಬ್ಬರು ಮಕ್ಕಳು, ಅಂದ್ರೆ ಒಂದು ನೋಟ್ಸ್ ಬುಕ್ ಅನ್ನು ಇಟ್ಕೊಂಡು ಅದನ್ನು ಓದ್ತಾ ಇದ್ದಾರೆ. ಇದನ್ನ ನಾನು ಮೊದಲು ಹೇಳಿದ್ದೆ, ನೀವು ಟೈಮ್ ಸಿಕ್ಕಾಗೆಲ್ಲ ಕೂತ್ಕೊಂಡು ಓದೋದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳಿದ್ದೆ. ಮತ್ತೆ ಇದಕ್ಕೆ ಸ್ವಯಂ ಕಲಿಕೆ ಅಂತ ಅವರಿಗೆ ನಾನು ಹೇಳ್ಕೊಟ್ಟಿದ್ದೆ. ಆದ್ರಿಂದ ಇದು ಒಂದು ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ನೀವೇ ಓದಿ ಅಂತ ಹೇಳಿದ್ದೆ, ಆದರೆ ಓದಿದ ಮೇಲೆ ನೀವು ಓದಿರುವುದನ್ನ ನನಗೆ ನೀವು ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದೆ. ಸರಿಯಾಗಿ ಹೇಳಿರಲಿಲ್ಲ. ಆದ್ರಿಂದ ಅವರು ನನಗೆ ಹೇಳಲು ಹೇಳ್ಕೊಳ್ತಾ ಇದ್ದಾರೆ. ಅದನ್ನ ತೋರಿಸಿದ ಏನು ಮಾಡ್ತದೆ ಹೇಳು? ನೀವೇ ಕಲ್ತ್ಕೊಂಡು ಒಳ್ಳೇದು, ಮೇಷ್ಟ್ರು ಹೇಳ್ಕೊಟ್ರು ಒಳ್ಳೇದು? ಒಳ್ಳೇದಲ್ವಾ? ಇಲ್ಲಿ ಗುಂಪಿನಲ್ಲಿ 4 ಮಕ್ಕಳು. ನೀನು ಯಾವ ಚಾಪ್ಟರ್ ಓದ್ತಿದ್ಯಪ್ಪ? ಅವರಿಗೆ ಟ್ರೈನಿಂಗ್ ಪೂರ್ತಿ ನಾನು ಕೊಟ್ಟಿರ್ಲಿಲ್ಲ. ಆದರೆ ಗುಂಪಿನಲ್ಲಿ ಕೂತ್ಕೊಂಡು ಹೇಗೆ ಓದ್ಬೇಕು, ಕಲ್ತ್ಕೋಬೇಕು ಅಂತ ಲೆಕ್ಕದ ಪುಸ್ತಕ ಓದಿಸ್ತಾ ಇದ್ದೀನಿ. ಓದಿದ್ದಾರೆ, ಆದರೆ ಮಕ್ಕಳಿಗೆ ಅದನ್ನ ಹೇಗೆ ಬೇರೆಯವರಿಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಒದ್ದಾಡ್ತಾ ಇದ್ದಾರೆ. ಆದ್ದರಿಂದ ಮಕ್ಕಳಿಗೆ ನಾವು ಹೇಗೆ ಮಾತನಾಡಬೇಕು ಗುಂಪಿನಲ್ಲಿ ಅಂತ ಟ್ರೈನಿಂಗ್ ಅನ್ನು ಕೊಡ್ಬೇಕು. ಏನ್ ಮಾಡ್ತಿದ್ಯೋ? ಏನ್ ಕಲ್ತ್ಕೊಂತಿದ್ಯೋ? ಅದರಲ್ಲಿ ಏನ್ ಕಲ್ತ್ಕೊಂಡಿದ್ಯೋ? ಫುಟ್ಬಾಲ್. ವೆರಿ ಗುಡ್. ಈಗ ನೀವೇನು ಓದ್ತಿದ್ದೀರಪ್ಪ? ಯಾವುದು? ಗುಂಡು ಎಸೆತ. ಹಾಗಂದ್ರೇನು? ನೀವು ಈಗ ನಿಮಗೆ ಮೇಸ್ಟ್ ಹೇಳ್ಕೊಡೋದು ಇಷ್ಟನೋ, ನೀವೇ ಕಲ್ತ್ಕೊಳ್ಳೋದು ಇಷ್ಟನೋ? ಗುಂಡು ಎಸೆಯೋದು ಮೇಸ್ಟ್ ಹೇಳ್ಕೊಟ್ರು ಬರುತ್ತಾ? ಅಥವಾ ನೀವು ಪ್ರಾಕ್ಟೀಸ್ ಮಾಡಬೇಕಾ? ಮೇಸ್ಟ್ ಹೇಳ್ಕೊಟ್ರು ಬರೋದಿಲ್ಲ ಅಲ್ವಾ? ಅದು ಇಲ್ಲ, ನೀವೇ ಪ್ರಾಕ್ಟೀಸ್ ಮಾಡಬೇಕು, ಬಲೋಪಯೋಗಿಸಿ ಅಲ್ವಾ? ಅದಕ್ಕೆ ನಾವೇನು ಕಲಿತೀವಿ ಅಂದರೆ ಸ್ವತಃ ಕಲಿಯುವುದು ಅಂತ. ಈಗ ಸೈಕಲ್ಲು ಹಿಂಗೆ ಓಡಿಸ್ಬೇಕು ಅಂತ ಬರುತ್ತಾ ಅದು, ಅಥವಾ ನೀವೇ ಪ್ರಾಕ್ಟೀಸ್ ಮಾಡಬೇಕಾ? ಪ್ರಾಕ್ಟೀಸ್ ಮಾಡಬೇಕು. ಸ್ವತಃ ಕಲಿಯೋದು ಅಂದರೆ ಬೇರೆ ಹೇಳಿದಕ್ಕೆ ನೀವು ಪ್ರಾಕ್ಟೀಸ್ ಮಾಡೋದು. ಮನೆಯಲ್ಲಿ ಯಾವುದಾದ್ರು ಪುಸ್ತಕಗಳು ಸ್ವತಃ ಓದ್ತೀರಾ? ಯಾವ್ದಾದ್ರು ಪಾಠ ಓದಿಯೋ? ಒಬ್ಬನೇ ಕಲ್ತ್ಕೊಂಡಿದ್ಯಾ? ಯಾವ್ದು ಕಲ್ತ್ಕೊಂಡಿದ್ಯಾ? ಯಾವ ಪಾಠ ಕಲ್ತ್ಕೊಂಡಿದ್ಯಾ ಒಬ್ಬನೇ? ಕನ್ನಡದಲ್ಲಿ. ನೀನು ಸಮಾಜ ಓದಿದ್ಯಾ? ಉಪಾಧ್ಯಾಯರು ಈ ರೀತಿಯ ಗುಂಪಿನಲ್ಲಿ ಓದುವ ಮಕ್ಕಳಿಗೆ ಮೆಂಟರ್ ಆಗಬೇಕು. ಹತ್ತಿರ ಹೋಗಿ ನೀವು ಹೇಗೆ ಚರ್ಚೆ ಮಾಡಬೇಕು, ಏನು ಓದಬೇಕು, ಏನು ನೋಟ್ಬುಕ್ಕಲ್ಲಿ ಬರ್ಕೋಬೇಕು, ಎಷ್ಟು ಟೈಮ್ ತಗೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನ ಪ್ರತಿದಿನ 10 ನಿಮಿಷ, ಶಾಲೆ ಅಂದರೆ ಪ್ರತಿ ಪೀರಿಯಡ್ ಶುರುವಾಗೋದಕ್ಕಿಂತ ಮುಂಚೆ 10 ನಿಮಿಷ ಅಥವಾ ಕಡೆಯಲ್ಲಿ 10 ನಿಮಿಷ ಈ ರೀತಿ ಮಕ್ಕಳಿಗೆ ನಾವು ಮೆಂಟರ್ ಮಾಡಬೇಕು ಅಥವಾ ಗೈಡೆನ್ಸ್ ಕೊಡಬೇಕು. ಸ್ವಯಂ ಕಲಿಕೆಗೆ ಏನು ಸಮಸ್ಯೆ ಇದೆ ಅಂತ ಹೇಳಿದರೆ, ಶಿಕ್ಷಣದಲ್ಲಿ ಮಕ್ಕಳು ಹೆಚ್ಚು ಕಂಠಪಾಠ ಮಾಡ್ತಾರೆ. ಅವರು ಅರ್ಥ ಮಾಡಿಕೊಂಡು ಕಲಿಯೋದಕ್ಕೆ ಹೋಗಲ್ಲ. ಪರೀಕ್ಷೆಗೆ ಮಾತ್ರ ಅವರ ಒಂದು ಪ್ರಿಪರೇಷನ್ ಸೀಮಿತವಾಗಿರುತ್ತೆ. ಇದನ್ನ ನಾವು ತಪ್ಪಿಸ್ಬೇಕು. ಮಕ್ಕಳು ಮಾತನಾಡೋದಕ್ಕೆ ಅಲೋ ಮಾಡಬೇಕು. ಚಿಲ್ಡ್ರನ್ ನಾಟ್ ಅಲೌಡ್ ಟು ಸ್ಪೀಕ್ ಅಂಡ್ ಟಾಕ್ ಅಬೌಟ್ ದಿ ಲೆಸನ್ ದೇ ಲರ್ನ್ ಇನ್ ದಿ ಕ್ಲಾಸ್. ಅದನ್ನ ಪ್ರತಿನಿತ್ಯ ಮಾಡೋದನ್ನ ಕಲಿಬೇಕು. ಸ್ವಯಂ ಅಧ್ಯಯನ ಅಥವಾ ಸೆಲ್ಫ್ ಸ್ಟಡಿ ಅಂದರೆ ಮಕ್ಕಳೇ ಸ್ವತಃ ಕಲಿಯುವುದು. ಪುಸ್ತಕವನ್ನು, ಲೆಸನ್ಸ್ ಅನ್ನು ಓದಬೇಕು, ಸೈಲೆಂಟ್ ರೀಡಿಂಗ್ ಮಾಡಬೇಕು, ಪಾಯಿಂಟ್ಸ್ ಬರ್ಕೋಬೇಕು, ಪ್ರಶ್ನೆ ಕೇಳೋದನ್ನ ಕಲಿಬೇಕು,
ಅನುಭವದಿಂದ ಕಲಿಕೆಯಾಗುತ್ತೆ. ಚಿಲ್ಡ್ರನ್ ಡಿಸ್ಕಸ್, ಸ್ಪೀಕ್, ನೋ ಫಿಯರ್, ಹುಡುಕುವ ಮನೋಭಾವ ಬೇಕು. ಸೆಲ್ಫ್ ಸ್ಟಡಿ ಯಾಕೆ ಬೇಕು, ಸ್ವಯಂ ಕಲಿಕೆ ಏಕೆ ಬೇಕು ಅಂದರೆ ಹೆಚ್ಚು ನೆನಪಿರುತ್ತೆ, ಮೆದುಳಿನಲ್ಲಿ LTM ಲಾಂಗ್ ಟರ್ಮ್ ಮೆಮೊರಿಗೆ ಹೋಗುತ್ತೆ, ಆಲೋಚನಾ ಶಕ್ತಿ ಬೆಳೆಯುತ್ತೆ, ಆತ್ಮವಿಶ್ವಾಸ ಹೆಚ್ಚಾಗುತ್ತೆ, ಜೀವನ ಕೌಶಲ್ಯಗಳು ಬರುತ್ತೆ ಅವರಿಗೆ. ಸ್ಪೀಕಿಂಗ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಲೈಫ್ ಸ್ಕಿಲ್ಸ್ ಟುಡೇ. ಯಾವುದೇ ಒಂದು ಇಂಟರ್ವ್ಯೂ ಹೋದ್ರೆ ಅವ್ರು ಮಾತನಾಡುವ ರೀತಿಯ ಮೇಲೆ ಅವರಿಗೆ ಹೆಚ್ಚು ಹೆಚ್ಚು ಅಂಕಗಳು ಸಿಗುತ್ತೆ. ಪ್ರತಿ 10 ನಿಮಿಷ ಪ್ರತಿ ಪೀರಿಯಡ್ ನಲ್ಲಿ ಶಿಕ್ಷಕರ ಪಾತ್ರ ಏನು ಅಂದ್ರೆ ಮಾರ್ಗದರ್ಶಕರಾಗಬೇಕು, ಪ್ರಶ್ನೆ ಕೇಳಲು ಪ್ರೋತ್ಸಾಹ ಕೊಡಬೇಕು, ಅವಕಾಶ ಕೊಡಬೇಕು, ಪರೀಕ್ಷೆಯ ಒತ್ತಡ ಕಡಿಮೆ ಮಾಡಬೇಕು. ಶಿಕ್ಷಕರ ಪಾತ್ರ ಬದಲಾವಣೆ ಮಾಡಬೇಕು, ಪಾಠ ಹೇಳುವವರೆಲ್ಲ ಮಾರ್ಗದರ್ಶಕರಾಗಬೇಕು. ಕ್ಲಾಸ್ ಆಕ್ಟಿವಿಟೀಸ್ ಸರಳ ವಿಧಾನ, ಪ್ರಶ್ನೆ ಕೇಳಿ, ಪುಸ್ತಕ ಓದುವುದಕ್ಕೆ ಹೇಳಿ, ಗುಂಪಿನಲ್ಲಿ ಚರ್ಚೆ ಮಾಡಿಸಿ, ನೀವು ಲೆಕ್ಚರ್ ಮಾಡಬೇಡಿ, ಮಾರ್ಗದರ್ಶಕರಾಗಿರಬೇಕು. ಗ್ರಾಮೀಣ ಶಾಲೆಗಳಲ್ಲಿ ಮಕ್ಕಳು ಸುತ್ತಮುತ್ತಲ ಪರಿಸರಕ್ಕೆ ಬಳಕೆ ಓದಿ ಅಂದ್ರೆ ನೋಡಿ ಅಲ್ಲಿರ್ತಕ್ಕಂಥ ವಿಚಾರಗಳನ್ನ ಬರ್ಕೋಬೇಕು. ಕೃಷಿ, ಮಾರುಕಟ್ಟೆ, ಉದಾಹರಣೆ ಇವುಗಳನ್ನ ಸಮಸ್ಯೆಗಳ ಪರಿಹಾರವನ್ನ ಅವರು ತೀರ್ಮಾನ ಮಾಡಬೇಕು, ಕಲ್ತ್ಕೋಬೇಕು. ಈ ರೀತಿ ಅನುಭವ ಆಧಾರಿತ ಕಲಿಕೆ ಮಾಡಿದರೆ ಮುಂದೆ ಹೆಲ್ಪ್ ಆಗುತ್ತೆ. ಎಲ್ಲದಕ್ಕೂ ಸಹಿತ ಉಪಾಧ್ಯಾಯರೇ ಗೈಡ್ ಆಗಬೇಕು. ಈ ಒಂದು ವಿಡಿಯೋ ಕಾನ್ಸೆಪ್ಟ್ ಡಿಸೈನ್ ನ್ಯಾರೇಷನ್ ಬೈ CG ನಾಗರಾಜ. ನಾನು ಸ್ಕೂಲ್ ಚಿಲ್ಡ್ರನ್ ಆಫ್ ಗೌರ್ಮೆಂಟ್ ಸ್ಕೂಲ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.